ನಮ್ಮ ಇಷ್ಟೊಂದು ಖಾನ್ದಾನಲ್ಲಿ ಇಷ್ಟೊಂದು ಓದಿದೀವಿ, ಸರ್ಕಾರಿ ನೌಕರಿ ಇದೆ, ನಾನ್ ಹೆಂಗೆ ಸೋಪು ಪೇಸ್ಟು ಶಾಂಪೂ ಬಗ್ಗೆ ಮಾತಾಡ್ಲಿ? ಬರುತ್ತಾ? ನನ್ ಪ್ರಶ್ನೆ. ಹಾಗಿದ್ರೆ ಶಾರುಖ್ ಖಾನ್, ಐಶ್ವರ್ಯ ರೈ, ಅಮಿತಾಬ್ ಬಚ್ಚನ್ ಅವರು ಸೇಲ್ ಮಾಡ್ತಿರೋದು ಹೆಲಿಕಾಪ್ಟರ್, ಮರ್ಸಿಡೀಸ್ ಬೆನ್ಸ್ ಕಾರ ಅಥವಾ ಆರ್ಡಿನರಿ ಸೋಪು ಪೇಸ್ಟ್ ಶಾಂಪೂನ ಸೇಲ್ ಮಾಡ್ತಿದಾರಾ? ಯೋಚನೆ ಮಾಡಿ. ನಾವು ಗ್ರೇಟು, ಯಾಕೆಂದ್ರೆ ಯೂಸ್ ಮಾಡಿ ಇಲ್ಲಿಂದ ಹೇಳ್ತಾ ಇದೀವಿ. ಅವ್ರು ಯೂಸ್ ಮಾಡ್ದಲೆ ಕಲಬೆರಕೆ ಆಗಿರೋದನ್ನ, ಕೆಮಿಕಲ್ ಅನ್ನ, ವಿದೇಶಿ ಐಟಮ್ ಅನ್ನ ಸುಳ್ಳು ಹೇಳ್ತಾ ಇದಾರೆ. ಅವರು ನೋಟಿಸ್ ತಗೊಂತಾ ಇದಾರೆ, ಅರೆಸ್ಟ್ ವಾರೆಂಟ್ ಬರ್ತಾ ಇದೆ, ಇವಾಗ ಗೊತ್ತಾಗ್ತಾ ಇದೆ, ಇವತ್ತು ಜಾಹೀರಾತು ಕೊಡ್ತಾ ಇದಾರೆ ಅಂತೇಳಿ. ಅವರೇ ಸೇಲ್ ಮಾಡ್ತಾ ಇದಾರೆ ಸೋಪು ಪೇಸ್ಟ್ ಶಾಂಪು, ಆರ್ಡಿನರಿ ಪ್ರಾಡಕ್ಟ್. ನಾವು ಉಪಯೋಗಿಸಿ ಇಂಟರ್ನ್ಯಾಷನಲ್ ಕ್ವಾಲಿಟಿ ನಮ್ಮ ದೇಶನ ಕಟ್ತಕ್ಕಂತಹ ಪ್ರಾಡಕ್ಟ್ ಅನ್ನು ನಾವು ಉಪಯೋಗಿಸ್ತಾ ಇದೀವಿ, ಬೇರೆಯವ್ರಿಗೆ ಹೇಳ್ತಾ ಇದೀವಿ ಸ್ನೇಹಿತರೆ. ಅದೇ ತರ ಇಲ್ಲಿ ನೋಡ್ತಾ ಇದ್ದೀರಾ, ಭಾರತದ ನಂಬರ್ 1 ನಟ ಅಮಿತಾಬ್ ಬಚ್ಚನ್ ಅವರಿಗೆ ಈಗೋ ಇಲ್ಲ. ಸಲೂನ್ ಅಲ್ಲಿ, ಕಟಿಂಗ್ ಶಾಪ್ ಅಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂರಿಸ್ಕೊಂಡು ಒಂದು ಆಯಿಲ್, ನವರತ್ನ ತೈಲ ಸೇಲ್ ಮಾಡ್ಲಿಕ್ಕೆ ತಲೆನ ಮಾಲಿಶ್ ಮಾಡ್ತಾ ಇದ್ದಾರೆ. ಈಗೋ ಇದೆಯಾ ಅಮಿತಾಬ್ ಬಚ್ಚನ್ಗೆ? ಇಲ್ಲಿ ನೋಡಿ, ಅಣ್ಣ ಸಲ್ಮಾನ್ ಖಾನ್ ಅಂಡರ್ವೇರ್ ಸೇಲ್ ಮಾಡ್ತಾವ್ರೆ. ತಪ್ಪಿಲ್ಲ, ನಾವು ನಗದ್ ಬೇಕಾಗಿಲ್ಲ, ಅದು ಅವ್ರ ವೃತ್ತಿ. ನನ್ ಪ್ರಶ್ನೆ ಏನ್ ಗೊತ್ತಾ, ಅವ್ರಿಗಿಂತನೂ ನಾವು ಶ್ರೀಮಂತರಾಗಿದ್ರೆ ಮೋದಿ ಕೇರ್ ಮಾಡೋದ್ ಬೇಡ. ಓಕೆ, ಅವ್ರಿಗಿಂತನೂ ₹1 ಕಡಿಮೆ ಇದೀವಿ ಅಂದ್ರೂ ಕೂಡ ಮುಚ್ಕೊಂಡು ನಾವೆಲ್ಲರೂ ಮೋದಿ ಕೇರ್ ಮಾಡ್ಬೇಕು. ಅವರೇ ಮಾಡ್ತಾ ಇದ್ದಾರೆ. ಓಕೆ ಸ್ನೇಹಿತರೆ, ಬಹಳ ಮುಖ್ಯವಾದ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇಲ್ಲಿ 2 ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ಓಕೆ, ಅಕ್ಷಯ್ ಕುಮಾರ್ ಟಾಯ್ಲೆಟ್ ಕ್ಲೀನರ್ ಡೆಮೋ ಮಾಡ್ತಾರೆ, ಈಗೋ ಇಲ್ಲ. 2 ಪಾಯಿಂಟ್. ಒಂದು, ಯಾವತ್ತು ಈಗೋ ಇರಬಾರ್ದು. ಇನ್ನೊಂದು, ಅಗರ್ಭ ಶ್ರೀಮಂತರು, ಸಾವಿರಾರು ಕೋಟಿ ಒಡೆಯ, ಅವ್ರಿಗೇನೆ ಕೇಳಿ, ಅವ್ರಿಗೇನೆ ಈಗೋ ಇಲ್ಲ. ಪಾರ್ಟ್ ಟೈಮ್ ಅಲ್ಲಿ ಎಕ್ಸ್ಟ್ರಾ ಇನ್ಕಮ್ ಬೇಕಾಗಿದೆ. ನಮ್ಮ 135 ಕೋಟಿ ಜನಕ್ಕೆ ಪಾರ್ಟ್ ಟೈಮ್ ಅಲ್ಲಿ ಎಕ್ಸ್ಟ್ರಾ ಇನ್ಕಮ್ ಬೇಕಾಗಿಲ್ವಾ? ಎಲ್ರು ಹುಡುಕ್ತಾ ಇದಾರೆ ಅವಕಾಶಕ್ಕೋಸ್ಕರ. ನಾವು ಮನೆಯಲ್ಲಿ ಕುತ್ಕೊಂಡ್ಬಾರ್ದು, ಹೋಗ್ಬೇಕು, ಅಪ್ರೋಚ್ ಮಾಡ್ಬೇಕು ಸ್ನೇಹಿತರೆ. ಅವಾಗ ಎಲ್ಲದನ್ನು ಕೂಡ